ಬಂದಿರೋದಿರಲ್ಲ ಇನ್ನೂವರೆಗೂ ಗ್ಯಾಸ್ ಸಿಕ್ಕಿಲ್ಲ. ಗ್ಯಾಸ್ ನೋಡಿದ್ರೆ 53 ಇತ್ತು, 83 ಮಾಡೋರ ಈಗ. ಅದ್ರಲ್ಲೂ 3-4 ಅವರ್ ನಿಂತ್ಕೊಂಡು ಗ್ಯಾಸ್ ಮಾಡಿಸ್ಕೋಬೇಕು. ನಮ್ಮ ಸಮಸ್ಯೆ ಕೇಳೋರು ಒಬ್ರು ಇಲ್ಲ ಇಲ್ಲಿ. ರಾಜಕಾರಣ ಏನು ಹೇಳ್ತಂದ್ರೆ ಏನು ಪ್ರಯೋಜನ ಇಲ್ಲ. ಮತ್ತೆ ನಮಗೆ ಸಂಘದವ್ರದ್ದು ಪಂಗದವ್ರದೇ ಒಟ್ಟಗಳು ಜಾಸ್ತಿ. ತೋರಿಸ್ಬೇಕು ಆಟೋದವ್ರಿಗೆ. ಬಂದಿರೋದಿರಲ್ಲ ಇನ್ನೂವರೆಗೂ ಗ್ಯಾಸ್ ಸಿಕ್ಕಿಲ್ಲ. ಗ್ಯಾಸ್ ನೋಡಿದ್ರೆ 53 ಇತ್ತು, 83 ಮಾಡೋರ ಈಗ. ಅದ್ರಲ್ಲೂ 3-4 ಅವರ್ ನಿಂತ್ಕೊಂಡು ಗ್ಯಾಸ್ ಮಾಡಿಸ್ಕೋಬೇಕು. ಇಲ್ಲಿ 83, ಇನ್ನೊಂದ್ ಕಡೆ ಬಂಕಲ್ಲಿ ಹೋದ್ರೆ 105 ರೂಪಾಯಿ ಗ್ಯಾಸು. ನಮ್ಮ ಸಮಸ್ಯೆ ಕೇಳೋರು ಒಬ್ರು ಇಲ್ಲ ಇಲ್ಲಿ. ಯಾರು ಬಂದು ಸಮಸ್ಯೆ ಕೇಳ್ತಾರೆ, ಸುಮ್ಗೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಬರೀ ಬೇರೆ ಜನ ಆದ್ರೆ ಎಲ್ಲರೂ ನಿಂತ್ಕೊತಾರೆ. ಆಟೋ ಡಿಪಾರ್ಟ್ಮೆಂಟ್ ಪರವಾಗಿ ಯಾರು ನಿಂತ್ಕೋತಾ ಇಲ್ಲ ಇಲ್ಲಿ. ಬರೀ ಅವ್ರವ್ರ ಕೆಲಸ ಇತ್ತು. ಈಗ ಬಂದು ನಾವು 2 ಗಂಟೆ ಟೈಮ್ ಇತ್ತು. ನಮ್ಗಿಂತ ಮುಖ್ಯ ಇವರೆಲ್ಲ 2 ಅವರ್ 8 ಗಂಟೆಗೆ ಬಂದಿರೋದು. ಇನ್ನೂ ನಿಂತಿರೋದೆ. ಈಗ ನಿಂತಿರೋ ಇದರಲ್ಲಿ ಹೆಂಗ್ ಬಾಡಿಗೆ ಹೊಡೆಯೋದು, ಮನೆ ಜೀವನ ಹೆಂಗ್ ಅಂತದ್ದು ಒಂದು ಗೊತ್ತಾಯ್ತಲ್ಲ ಈಗ. ಆದ್ರಿಂದ ಇವರಿಂದ ನಮ್ಗೆ ಏನು ಬೇಡ. ನಮ್ಗೆ ಗ್ಯಾಸ್ ಕರೆಕ್ಟಾಗಿ ಸಿಕ್ಬಿಟ್ರೆ ಈಗ ಪ್ರೀಪೇಡಲ್ಲಿ 36 ರೂಪಾಯಿ ರೇಟ್ ಮಿನಿಮಮ್ ಆಗೈತೆ. ಇಲ್ಲಿ ಓಲೋ ಊಬರು 30 ರೂಪಾಯಿ ಮಿನಿಮಮ್. ಅದೂ ರೇಟ್ ಏರಿಸ್ತಾ ಇಲ್ಲ. ಅದೊಂದೈತಾ. ಅವರು ನಮಗೆ ಏನು ಪರಿಹಾರ ಕೊಡೋದು ಬೇಡ. ನಮ್ಗೇನೈತೆ ಕರೆಕ್ಟಾಗಿ ಗ್ಯಾಸ್ ಸಿಕ್ತದೆ, ನಮಗೇನು ಪರಿಹಾರ ಬೇಡ. ಹೆಂಗೈತೆ ಹಂಗೆ ನಡ್ಕೊ ಹೋಗ್ತೀವಿ. ಅದು ಬಿಟ್ಟು ಏನೇನೋ ನಡೀತೈತೆ ಇಲ್ಲಿ. ಒಂದು ಗ್ಯಾಸು 53 ಇತ್ತು, 83 ರೂಪಾಯಿ ಆಗೈತೆ ಲೀಟ್ರ್ ಈಗ. ಸ್ಟಾರ್ಟಿಂಗ್ ಆಯ್ತು ದಿವಸ 32 ರೂಪಾಯಿ ಸ್ಟಾರ್ಟ್ ಮಾಡಿದ್ವು. 45 ಆಯ್ತು, 53 ರೂಪಾಯಿ ಆಯ್ತು. ಅಲ್ಲಿಂದ ಇವಾಗ ಏಕ್ದಮ್ಮು 83 ರೂಪಾಯಿ ಆಯ್ತು. ಇದು ಓಕೆ. 120, 95 ಈ ತರ ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ತರ. ರಾಜಕಾರಣ ಏನು ಹೇಳ್ಕೊಂಡ್ರು ಏನು ಪ್ರಯೋಜನ ಇಲ್ಲ. ಮತ್ತೆ ನಮಗೆ ಸಂಘದವ್ರದ್ದು ಪಂಗದವ್ರದೇ ಒಟ್ಟಗಳು ಜಾಸ್ತಿ. ಇವೆಲ್ಲ ಕೇಳಕ್ ಹೋಯ್ತು ಅಂದ್ರೆ ನಾವೇನ್ರಿ ಮಾಡವ, ಏನಾರು ಮಾಡ್ಕೊಬಂದು ದುಡ್ಡು ಕಟ್ಟಿ ಅಂತ ಹೇಳ್ತಾರೆ. ಎಲ್ಲಿ ಕಟ್ಟವ? ಈಗ ಒಬ್ರಾದ್ರೂ ಬಂದು ನಿಮ್ಗೆ ಯಾವ ತರ ಸಮಸ್ಯೆ ಐತೆ, ಏನ್ ಪರಿಹಾರ ಬೇಕು ಅಂತ ಕೇಳಿದ್ರೆ ಏನಾದೊಂದು ಪರಿಹಾರ ಕೇಳವ. ಈಗ ಪರಿಹಾರ ಕೇಳೋರು ಯಾರು ಇಲ್ವಲ್ಲ ಬಂದು. ಎಲ್ಲ ಅವ್ರ ಕೆಲಸ ಅವ್ರವ್ರು ಇದ್ದಾರೆ. ಆಟೋದವರು ಬೆಳಗಿಂದ ಸಂಜೆ ಗಂಟ ಎಷ್ಟು ಹೊಡಿತಾನೆ ದುಡ್ಡು, ಬೆಳಗಿಂದ ಎಷ್ಟು ಬಾಡಿಗೆ ಹೊಡಿತಾನೆ, ಅರ್ಧ ಗ್ಯಾಸ್ಗೆ. ಇಲ್ಲಿ ನೋಡಿ 7:30 8 ಗಂಟೆಗೆ ನಿಂತಿರೋದು ಲೈನು. ಇವತ್ತವರೆಗೂ ಗ್ಯಾಸ್ ಹಾಕಿಲ್ಲ, 1 ರೂಪಾಯಿ ಫೋನಿ ಮಾಡಿಲ್ಲ ಯಾರು. ಯಾರು ಕೇಳೋರಿಲ್ಲ. ಕಾಯ್ತಾ ನಿಂತಿದ್ವಿ ಬೆಳಗ್ಗೆನೇ. ಮತ್ತೆ ಅರ್ಧ ಟೀ ಕುಡಿಯೋಕೆ ಟೀ ಹೋಟ್ಲು ಇಲ್ಲ, ನಾಷ್ಟ ಮಾಡೋದು ನಾಷ್ಟಕ್ಕಿಲ್ಲ, ಕಾಯ್ತಾ ನಿಂತಿದ್ದೀವಿ. ಬಂದು ಕಿರಣ್ ಫೈನಾನ್ಸ್ ಅವರು ಪ್ರತಿಯೊಬ್ಬರಿಗೂ 200 ರೂಪಾಯಿ. ಯಾರಪ್ಪ ಅದು? ಕಿರಣ್ ಫೈನಾನ್ಸ್. ಕಿರಣ್ ಫೈನಾನ್ಸ್ ಅವರು. ಓಹೋ, ಎಲ್ಲಾರ್ಗು 200 ರೂಪಾಯಿ. ಅವ್ರನ್ನ ಫೋನ್ ನಂಬರ್ ಕೊಟ್ಬಿಟ್ಟು ಹೋದ್ರ ಇಲ್ಲ ಕಾರ್ಡಿಗೆ ಕೊಟ್ಟ? ಎಲ್ಲ ಪ್ರತಿ ಎಷ್ಟು ಆಟೋ ಲೈನ್ ನಿಂತೈತೆ ಇಲ್ಲಿ, ಅಲ್ಲಿ ಅಷ್ಟೆಲ್ಲರಿಗೂ 200 ರೂಪಾಯಿ. ನಾವೇನ್ ಮಾಡೋಣ? ನಮ್ ಕಷ್ಟ ನೋಡ್ಬಿಟ್ಟು ಅವರೇ ಕೊಡ್ಬೇಕು. ಈ ಗಾಡಿಗಳು ನೋಡಿ ಏನು ಏನೋ ನೀವು ಮಾಡಿ ಕರಿಗ್ರ ತೋರಿಸ್ಬೇಕು ಆಟೋದವ್ರಿಗೆ. ಏನು ಮಾಡಕ್ಕಾಗಿಲ್ಲ, ನಾವೇನು ಕೇಳಕ್ಕಾಗಲ್ಲ. ಗ್ಯಾಸ್ ರೇಟು ಎಲ್ಲಿಂದ ನುಕ್ಕೊಂಬಂದಿವಿ. 7 ಗಂಟೆಯಿಂದ ಇನ್ನೂ ತಿಂಡಿ ತಿಂದಿಲ್ಲ ನಾವು, ಊಟನೂ ಇಲ್ಲ. 5 ಗಂಟೆ ಆಯ್ತದೋ 7 ಗಂಟೆ ಆಯ್ತದೋ ತುಂಬಾ ಗಂಟ. ಹಳ್ಳಿವರೆಗೂ ನಾವು ಕಾದು ವೇಟ್ ಮಾಡಬೇಕು. ತೊಂದರೆ ಆಗ್ಬಿಟ್ಟಿದೆ ಆಟೋದವ್ರದ್ದು. ಈ ತರ ಆಗ್ಬಿಟ್ಟಿದೆ ಸರ್, ಕಷ್ಟ ಆಗ್ಬಿಟ್ಟಿದೆ. 2 ದಿವಸ 3 ದಿವಸ ನಿಲ್ಸೋದು, 1 ದಿವಸ ವ್ಯಾಪಾರ ಬಂದಾರ ಈ ತರ ನಿಂತ್ಕೊಳ್ಳೋದು ಮಾಡೋದು, ಆ ತರ ಆಗ್ಬಿಟ್ಟಿದೆ. ಏನಾದ್ರಕ್ಕೆ ಪರಿಹಾರ ನೀವೇ ಮಾಡ್ಬೇಕು, ಎಲ್ಲ ದೊಡ್ಡವ್ರು ಸೇರಿ. ಗ್ಯಾಸ್ ರೇಟ್ ಕಮ್ಮಿ ಮಾಡೋರು ಸಾಕು. ಅದೇನೇ ಮಾಡಿ ಏನು ಮಾಡ್ಲಿ, ಏನೋ ಅವ್ರ ಕೈಯಿಂದ ಏನಾಯ್ತು ನಾನು ಮಾಡ್ಲಿ, ನಾವ್ ಹೇಳಕ್ಕಾಗಲ್ಲ. ಅವ್ರು ಮಾಡ್ಲಿ ಏನು ತೊಂದ್ರೆ, ಎಲ್ಲಾ ಬಂಕಿಯಲ್ಲಿ ಬಂದಂಗೆ ಮಾಡಿದ್ರು ಸರಿ. ಅದು ಈಸಿ ಆದ್ರೆ ಸರಿ ನಮ್ಗೆ ಅಷ್ಟೇ.